ನಾನು ಕದ್ದ ಕತೆ 10. ಈ ಒಂದು ಕಥೆಯನ್ನು ನಾನು ಗೌರವಾನ್ವಿತ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಯಂತ್ ಕುಮಾರ್ ಸಾಹೇಬರು ಆಗಾಗ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಹೇಳ್ತಾಯಿದ್ರು. ಭಾಳ ಹಿಡಿಸ್ತು ನನಗೆ. ಹಾಗಾಗಿ ಅವ್ರನ್ನ ಕೇಳಿದೆ, ಸರ್ ನನಗೊಂದು ಸ್ಲಿಪ್ ಕೊಡಿ ಸರ್ ಅದನ್ನು ಅಂತ. ಅವರೆಲ್ಲ ಕಳ್ಕೊಂಬಿಟ್ರು. ನಂತರದಲ್ಲಿ ಆಯಿತು ಸುರೇಶ ಕೊಡ್ತೀನಿ ಅಂತಂತ ಹೇಳಿದರು. ಪದೇ ಪದೇ ಅವ್ರನ್ನ ಬೆನ್ನತ್ತದೆ. ಕೊನೆಗೊಂದು ದಿವಸ ಅವರು ಆ ಸಿ ಡಿನ ತಗೊಂಬಂದು ಸಿ ಡಿ ಮಾಡ್ಕೊಂಬಿಟ್ಟು ತಗ ಸುರೇಶ ಅಂತ ಕೊಟ್ಟರು. ಇದನ್ನು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದು ಅಂತಂದರು. ಪೂಜ್ಯ ಸಿದ್ದೇಶ್ವರ ಸ್ವಾಮಿಯವರು ಹೇಳಿದ್ದ ಈ ಒಂದು ಕತೆ ಎಷ್ಟೊಂದು ಸುಂದರವಾಗಿದೆ ಅಂತಂದರೆ, ಅವರಿಗೆ ಅಲ್ಲಿ ನ್ಯಾಯಾಧೀಶರ ಅಕಾಡೆಮಿಯಲ್ಲಿ ಹೇಳಿದ್ದಂಥ ಕತೆ ಅಂತೆ. ಸುಮಾರು ಒಂದು 200-500 ಜನ ಇದ್ದಾಗ. ಈಗ ನಾನು ಇಲ್ಲಿ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂತಂದರೆ, ಮನುಷ್ಯ ಇವತ್ತು ಅನ್ನಮದ, ಅರ್ಥಮದ, ಅಧಿಕಾರ ಮದಕ್ಕೋಸ್ಕರ ಏನೆಲ್ಲ ಓಡಾಡ್ತಾ ಇದ್ದಾನೆ. ನಾನು ಅನ್ನೋದು ಇವತ್ತು ಮೆರಿತಾ ಇದೆ ಇವತ್ತಿನ ಜಗತ್ತಿನಲ್ಲಿ. ಈ ಒಂದು ಕತೆ ಕೇಳಿದ ಮೇಲೆ ನೀವೇ ಯೋಚನೆ ಮಾಡಿ ಮನುಷ್ಯನ ಕತೆನ. ಒಮ್ಮೆ ಭೋಜರಾಜ ಮತ್ತು ಕಾಳಿದಾಸರು ಹಿಂಗೆ ಕಾಡಲ್ಲಿ ಹೋಗ್ತಾ ಇರ್ತಾರೆ. ಆ ಕುದುರೆ ನಿಲ್ಲಿಸ್ಬಿಟ್ಟು ಅವರು ವಿಹಾರ ಹೋಗ್ತಾ ಇರಬೇಕಾದ್ರೆ ಹೋಗ್ತಾ 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 ಕಾಡಲ್ಲಿ ಕೊನೆಗೆ ಅವರು ದಾರಿ ತಪ್ಪಿಬಿಡ್ತಾರೆ. ನಂತರ ಅವರಿಗೆ ತುಂಬ ಸುಸ್ತಾಗುತ್ತೆ, ನೀರಡಿಕೆ ಆಗುತ್ತೆ. ಆಗ ಅವ್ರೇನು ಮಾಡ್ತಾರೆ ಅಂತಂದರೆ, ಒಂದು ದೂರದಲ್ಲಿ ಗುಡಿಸಲು ಕಾಣಿಸುತ್ತೆ. ಸುಧಾರಿಸ್ಕೊಂಡು ಒತ್ತಾಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಆ ಗುಡಿಸ್ಲ ಹತ್ರ ಹೋದಾಗ ಒಬ್ಬಾಕೆ ಅಜ್ಜಿ ಇರ್ತಾಳೆ. ಆ ಅಜ್ಜಿ ಇಲ್ಲಿ ಕೂತಿದ್ದವ್ರು ನೋಡ್ಬಿಟ್ಟು ಮನೆ ಮುಂದ್ಗಡೆ ಕೂತಿದ್ರು. ಯಾರಪ್ಪ ನೀವು ಅಂತ ಕೇಳಿದಾಗ, ಅಯ್ಯೋ ಅಜ್ಜಿ, ನಾವು ಹಿಂಗೆ ದಾರಿ ತಪ್ಪಿ ಬಂದುಬಿಟ್ಟಿದ್ದೀವಿ, ದಯಮಾಡಿ ನಮಗೆ ಒಂದಿಷ್ಟು ನೀರು ಏನಾದರೂ ಕೊಡು ತಾಯಿ, ಸಾಕಾಗೋಗಿದೆ ಅಂತ. ಆ ಅಜ್ಜಿ ಅವ್ರನ್ನ ಕರ್ಕೊಂಬಿಟ್ಟು ಒಳಗೆ ಕೂರಿಸ್ಬಿಟ್ಟು ಉಪಚಾರ ಮಾಡಿಬಿಟ್ಟು ಅವರಿಗೆ ಊಟ ಕೊಟ್ಬಿಟ್ಟು ನೀರೆಲ್ಲ ಕೊಡ್ತಾಳೆ. ಆದರೆ ನಿಮಗೆ ದಾರಿ ತೋರಿಸ್ಬೇಕಾದ್ರೆ ನನಗೆ ಒಂದು ಕಂಡೀಷನ್ನು ಅಂತಂತ ಹೇಳ್ತಾಳೆ. ಏನದು ನಿಬಂಧನೆ? ನೀವು ಯಾರು ಅಂತ ಹೇಳಬೇಕು. ನೀವು ಯಾರು ಅಂತ ನನಗೆ ನಿಜ ಹೇಳಿದರೆ ಮಾತ್ರ ನಿಮಗೆ ದಾರಿ ತೋರಿಸ್ತೀನಿ, ಇಲ್ಲದೇ ಇದ್ದರೆ ನಿಮಗೆ ನಾನು ದಾರಿ ತೋರಿಸಲ್ಲ. ಆವಾಗ ಭೋಜರಾಜ ಮತ್ತು ಕಾಳಿದಾಸರು ಮಹಾನ್ ಜ್ಞಾನಿಗಳು ಅವರು. ಈ ಅಜ್ಜಿ ಏನು ಕೇಳಬಲ್ಲೋಳು ಅನ್ಕಂತು, ಆಯಿತು ತಾಯಿ, ನೀವು ಅದೇನು ಪ್ರಶ್ನೆ ಕೇಳ್ರಿ, ಅದಕ್ಕೆ ನಾವು ಸಮರ್ಪಕವಾಗಿ ಉತ್ತರ ಕೊಡ್ತೀವಿ. ಆವಾಗ ನಮಗೆ ದಾರಿ ತೋರಿಸ್ಬಿಟ್ರೆ ನಾವು ಹೋಗ್ಬಿಟ್ಟು ನಮ್ಮ ರಾಜ್ಯ ಸೇರ್ಕೊಂಡ್ಬಿಡ್ತೀವಿ ಅಂತ. ಆವಾಗ ಆ ತಾಯಿ ಕೇಳ್ತಾಳೆ, ನೀವ್ಯಾರು? ಅವ್ರಿಗೆ ನಗು ಬರುತ್ತೆ. ನೀವ್ಯಾರು? ನಾವು ರಾಜರು ಅಂತಂತ ಇಬ್ಬರು ಹೇಳ್ಕೊತಾರೆ. ಆವಾಗ ಆ ಅಜ್ಜಿ ಹೇಳ್ತಾಳೆ, ನೀವು ರಾಜರಲ್ಲ, ಸರಿಯಾದ ಉತ್ತರ ಕೊಟ್ಟರೆ ಮಾತ್ರ ಹೇಳ್ತೀನಿ. ಯಾಕೆ ಅಂತಂತಂದರೆ, ಜಗತ್ತಿಗೆ ಮೇಘರಾಜ ಮತ್ತು ಯಮರಾಜ ಇಬ್ಬರೇ ರಾಜರು. ಬಂದುಬಿಟ್ಟು ಮಳೆ ಸುರಿಸ್ಬಿಟ್ಟು ಜಗತ್ತನ್ನೇ ಕಾಪಾಡ್ತಾರೆ. ಹೇಳದೆ ಕೇಳದಲ್ಲೇ ಬಂದುಬಿಟ್ಟು ನಮ್ಮನ್ನು ಹೊತ್ಕೊಂಡು ಹೋಗ್ತಾರೆ. ಹಂಗಾಗಿ ಅವರು ರಾಜರು, ನೀವು ರಾಜರಲ್ಲ, ನಿಮಗೆ ಆ ಶಕ್ತಿ ಇಲ್ಲ. ಆವಾಗ ಇವರು ಒಬ್ರಿಗೊಬ್ರಿಗೆ ಮುಖ ನೋಡ್ಕೊಂಡ್ಬಿಟ್ಟು, ನಾವು ಶ್ರೀಮಂತರು ಅಂತಂತಾರೆ. ನೀವು ಶ್ರೀಮಂತರಲ್ಲ, ಬೆಟ್ಟ ಗುಡ್ಡಗಳು ಮತ್ತು ಮಹಾಸಾಗರ ಶ್ರೀಮಂತರು. ಆ ಬೆಟ್ಟ ಗುಡ್ಡಗಳು ನಮಗೆ ಏನೆಲ್ಲ ಕೊಡುತ್ತವೆ, ಮಹಾಸಾಗರ ಏನೆಲ್ಲ ಕೊಡುತ್ತೆ ನಮಗೆ. ಅವರು ನಮಗೆ ನಿಜವಾದ ಶ್ರೀಮಂತರು, ನೀವು ಶ್ರೀಮಂತರಲ್ಲ. ಇವನ್ನೆಲ್ಲ ಕೊಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಆವಾಗ ಇವರಿಗೆ ಯೋಚನೆ ಹತ್ತುತ್ತೆ, ಏನು ಹೇಳಬೇಕು ಈ ಅಜ್ಜಿಗೆ ಅಂದ್ಕೊಂಡು. ನಾವು ಮಹಾಕವಿಗಳು ಅಂತ ಮತ್ತೆ ಹೇಳ್ತಾರೆ. ಆವಾಗ ನೀವು ಕವಿಗಳಲ್ಲಪ್ಪ, ನಿಸರ್ಗ ಇದೆಯಲ್ಲ ಅದು ದೊಡ್ಡ ಕವಿ. ಆ ನಿಸರ್ಗ ನೋಡೇ ನೀವು ಇದನ್ನೆಲ್ಲ ಬರೆಯೋದು. ಹಾಗಾಗಿ ನಿಸರ್ಗ ದೊಡ್ಡ ಕವಿ, ನೀವು ಕವಿಗಳಲ್ಲ. ಇವರು ಏನು ಮಾಡೋದು? ನಾವು ಲೋಕಪ್ರಿಯರು ನೀವಲ್ಲ ಕಣಪ್ಪ. ಅನ್ನ ಮತ್ತು ನೀರು, ಈ ಅನ್ನ ನೀರು ಇದಾವಲ್ಲ, ಇವು ಲೋಕಪ್ರಿಯರು. ಈಗ ಈ ಅನ್ನ ನೀರು ಇಲ್ಲದಿದ್ದರೆ ಯಾರೂ ಬದುಕೋಕ್ಕಾಗಲ್ಲ. ಭಾಳ ಜನ, ನಮಗೆ 100ಕ್ಕೆ 100 ಜನ ಅನ್ನ ಇಷ್ಟಪಡ್ತಾರೆ, ನೀರು ಇಷ್ಟಪಡ್ತಾರೆ. ಅದಿಲ್ಲದೆ ಬದುಕೋಕ್ಕಾಗಲ್ಲ. ಹಂಗಾಗಿ ಅವೆರಡು ಲೋಕಪ್ರಿಯ, ಹೌದಲ್ವೇ? ನಾವು ಅತಿಥಿಗಳು ಅಜ್ಜಿ,
ನೀವು ಅತಿಥಿಗಳಲ್ಲಪ್ಪ. ಯೌವನ ಅನ್ನೋದು ಒಂದು ಅತಿಥಿ. ಅದು ಬರುತ್ತೆ, ಹೊರಟೋಗ್ಬಿಡುತ್ತೆ. ಹಾಗಾಗಿ ಯೌವನ ಇದೆಯಲ್ಲ, ಅದು ಅತಿಥಿ. ಅಯ್ಯೋ, ಹಾಗಾದರೆ ನಾವು ಯಾತ್ರಿಕರು ಅಜ್ಜಿ. ನೀವು ಯಾತ್ರಿಕರಲ್ಲಪ್ಪ. ಸೂರ್ಯ ಚಂದ್ರ ಇದಾರಲ್ಲ, ಅವರು ಯಾತ್ರಿಕರು. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ದಿವಸ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೀವೇನಾದ್ರು ಆ ಥರ ಯಾತ್ರಿಕರೇನಪ್ಪ? ಅಲ್ಲ ಅಜ್ಜಿ, ನಾವು ಸನ್ಯಾಸಿಗಳು ಕಣಜ್ಜಿ. ನೀವು ಸನ್ಯಾಸಿಗಳಲ್ಲ ಕಣಪ್ಪ. ಸತ್ಯ ಮತ್ತು ಶಾಂತಿ ಇದಾವಲ್ಲ, ಅವು ಸನ್ಯಾಸಿಗಳು. ಯಾಕೆ ಅಂತಂದರೆ ಸತ್ಯ ಎಲ್ಲರಿಗೂ ಬೇಕು, ಪಾಲಿಸಲ್ಲ. ಶಾಂತಿ ಎಲ್ಲರಿಗೂ ಬೇಕು, ಯಾರಿಗೂ ಪಾಲಿಸಲ್ಲ. ಹಂಗಾಗಿ ಅವು ಸನ್ಯಾಸಿಗಳು ಕಣಪ್ಪ. ಯಾರಾದರೂ ಸುಳಿದಿರೋ ಸನ್ಯಾಸಿಗಳು. ಏನು ಹೇಳೋದು ಈ ಅಜ್ಜಿಗೆ? ಏನು ಹೇಳಿದ್ರು ನಾವಲ್ಲ. ಅಜ್ಜಿ ಹೇಳ್ತಿರೋರಲ್ಲೂ ಸತ್ಯ ಇದೆಯಲ್ವಾ? ನಾವು ಪರದೇಶಿಗಳು ಕಣಜ್ಜಿ. ಅಲ್ಲಪ್ಪ, ನೀವು ಪರದೇಶಿಗಳಲ್ಲ. ಪರದೇಶಿನದು ಆತ್ಮ ಕಣಪ್ಪ. ಆತ್ಮ ಪರದೇಶಿ ಆಗುವುದು. ಅದು ಆತ್ಮ, ಅದು ಕಾಲ ಮುಗಿದ ಮೇಲೆ ಎಲ್ಲೋಗಿ ಸೇರ್ಕೋಬೇಕಲ್ಲಿ ಸೇರುತ್ತೆ ಅದು. ಹಂಗಾಗಿ ಅದು ಆತ್ಮ ಪರದೇಶಿ. ಅಜ್ಜಿ, ನಾವು ಸಹನಶೀಲರು ಕಣಜ್ಜಿ. ಅಲ್ಲಪ್ಪ, ನೀವು ಸಹನಶೀಲರಲ್ಲ. ಉತ್ತರ ತಪ್ಪು ಕಣಪ್ಪ. ತಾಯಿ ಮತ್ತು ಭೂಮಿ ಇದೆಯಲ್ಲ ಜಗತ್ತಿನಲ್ಲಿ, ಅದು ಸಹನಶೀಲರು. ತಾಯಿಯಷ್ಟು ಸಹನಶೀಲ ಯಾರು ಇದ್ದಾರೆ? ಭೂಮಿ ನಾವು ಮಾಡಿದ್ದನ್ನೆಲ್ಲ ತಡ್ಕೊಳ್ಳುತ್ತೆ, ಅದರಷ್ಟು ಸಹನಶೀಲರಿದ್ದಾರೇನಪ್ಪ? ತಾಯಿ ಮತ್ತು ಭೂಮಿ ಕಣಪ್ಪ ಸಹನಶೀಲ. ನೀವು ಸಹನಶೀಲರಲ್ಲ ಅಜ್ಜಿ. ನಾವು ದುರ್ಬಲರು ಕಣಜ್ಜಿ. ಬಿಟ್ಬಿಡಜ್ಜಿ ನಮ್ಮನ್ನು. ಇಲ್ಲಪ್ಪ, ನೀವು ದುರ್ಬಲರಲ್ಲ. ನೀವು ದುರ್ಬಲರಲ್ವೇ ಅಲ್ಲ. ಪ್ರಾಣಿಗಳು ಕಣಪ್ಪ ದುರ್ಬಲರು. ಯಾವ ಪ್ರಾಣಿನಾರು ಬಿಟ್ಟಿದ್ದೀವೇನಪ್ಪ ನೀವು? ಎಲ್ಲ ಪ್ರಾಣಿನೂ ಬೇಟೆ ಆಡ್ತೀವಿ, ಎಲ್ಲದನ್ನೂ ಹೊಡಿತೀವಿ, ಕೆಲವು ಹೊಡೆದು ತಿಂದು ಬಿಡ್ತೀವಿ. ಹಾಗಾಗಿ ಪ್ರಾಣಿಗಳು ಕಣಪ್ಪ ದುರ್ಬಲರು. ನೀವು ದುರ್ಬಲರಲ್ಲ ಕಣಪ್ಪ ಅಜ್ಜಿ. ನಾವು ಸೋತವ್ರು ಕಣಜ್ಜಿ. ಬಿಟ್ಬಿಡಜ್ಜಿ ನಮ್ಮನ್ನು. ಸೋತೋಗ್ಬಿಟ್ಟವ್ರು ಕಣಜ್ಜಿ. ಅಲ್ಲಪ್ಪ, ನೀವಲ್ಲ ಸೋತವರು. ಸೋತವ್ರು ಯಾರು ಗೊತ್ತಾ? 8 ಮಕ್ಕಳನ್ನು ಹೆತ್ತಿರ್ತಕ್ಕಂಥ ತಂದೆ ತಾಯಿಗಳು ಕಣಪ್ಪ ಸೋತವರು. ನೀವಲ್ಲ. ಯಾಕೆ ಅಂತಂದರೆ ಅವ್ರು 8 ಮಕ್ಕಳನ್ನು ಮದುವೆ ಮಾಡಿಬಿಟ್ಟು ಕಳಿಸಿ ಅವರಿಗೊಂದು ವ್ಯವಸ್ಥೆ ಕಲ್ಪಿಸ್ದಂಕ ಅವ್ರು ಹೆಂಗೆ ಆಗೋಗಿರ್ತಾರೆ, ಸೋತೋಗಿರ್ತಾರಲ್ವ. ಅವರಲ್ವೇನಪ್ಪ ಸೋತವರು ಅಜ್ಜಿ. ನಾವು ಮೂರ್ಖರು ಕಣಜ್ಜಿ. ಬಿಟ್ಬಿಡಜ್ಜಿ ನಮ್ಮನ್ನು. ಅಲ್ಲಪ್ಪ. ನೀವು ಮೂರ್ಖರು ಅಲ್ವೇ ಅಲ್ಲ. ಯಾರು ಗೊತ್ತಾ ಜಗತ್ತಿನಲ್ಲಿ ಮೂರ್ಖರು? ಸಾಲಗಾರರು ಕಣಪ್ಪ ಮೂರ್ಖರು. ಬೇಡ ಅಂತಂತಂದ್ರು ಸಾಲ ಮಾಡ್ಕೊಂಡು ಸರಿಯಾಗಿ ತೀರಿಸ್ದಲೇ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾರಲ್ಲ, ಆ ಸಾಲಗಾರರು ಮೂರ್ಖರು. ಭೋಜರಾಜಂಗೆ ಮತ್ತು ಕಾಳಿದಾಸಂಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಏನು ಹೇಳಿದ್ರು ಈ ಅಜ್ಜಿ ಹಿಂಗೆ ಮಾಡ್ತಾ ಇದ್ದಾಳಲ್ಲ, ನಾವು ಯಾರು? ಹೌದು, ಅಜ್ಜಿ ಹೇಳೋದ್ರಲ್ಲಿ ಸತ್ಯ ಇದೆ. ಎಲ್ಲ ಕರೆಕ್ಟ್ ಅಲ್ವಾ ನಾವು? ಕೊನೆಗೆ ಅವರು ಅಜ್ಜಿ ನಾವೇನೂ ಅಲ್ಲ ಅಜ್ಜಿ, ನಾವು ಯಾರೂ ಅಲ್ಲ ಅಜ್ಜಿ. ಹಾಂ, ಈಗ ಸರಿಯಾಗಿ ಹೇಳಿದ್ರಿ. ನಿಮ್ಮ ಉತ್ತರ ಸರಿಯಾಗಿದೆ. ಹೌದು, ನಾವೇನೂ ಅಲ್ಲ. ಜಗತ್ತಿನಲ್ಲಿ ಯಾರೂ ಅಲ್ಲ. ನಮ್ಮದು ಅನ್ನೋದು ಏನೂ ಇಲ್ಲ. ಎಲ್ಲ ಭಗವಂತದ್ದು. ಅವನು ಕೊಟ್ಟಿರೋದನ್ನು ನಾವು ಚೆನ್ನಾಗಿ ಅನುಭವಿಸಿ ಎಲ್ಲರದ್ರಲ್ಲೂ ಚೆನ್ನಾಗಿದ್ದಬೇಕು. ನಾನು ಅನ್ನೋದು ಏನೂ ಇಲ್ಲ. ಈಗ ನೀವು ಸರಿಯಾದ ದಾರಿಗೆ ಬಂದಿದ್ದೀರಾ. ಈಗ ನೀವು ದಾರಿ ತಪ್ಪಿಲ್ಲ. ಈಗ ನೋಡಪ್ಪ, ನೀವು ಬಂದ್ರಲ್ಲ, ಈಗ ಈ ಪಕ್ಕದಲ್ಲಿ ಈ ದಾರಿ ಹಿಡ್ಕೊಂಡು ನೇರವಾಗಿ ಹೋಗ್ರಿ, ನಿಮ್ಮ ರಾಜಧಾನಿ ಸಿಗುತ್ತೆ. ಆಯಿತಾ? ಆವಾಗ ಭೋಜರಾಜಂಗೆ ಮತ್ತು ಕಾಳಿದಾಸಂಗೆ ಹಬ್ಬ. ಈ ಅಜ್ಜಿ ಈ ಕಾಡಿನೊಳಗಿದ್ದರೂ ಸಹ ಎಂಥ ಒಂದು ಜ್ಞಾನವಂತೆ. ನಮಗೆ ಏನೇನೋ ಸಹ ನಮ್ಮಲ್ಲಿದ್ದಾವಲ್ಲ ಈ ನಾಡಿನ ಜನಕ್ಕೆ. ಈಗೀಗಿರ್ತಕ್ಕಂಥ ಜ್ಞಾನ ನಮಗಿಲ್ವಲ್ಲ. ಹಾಂ ಅಪ್ಪ, ನಾವೇನೂ ಅಲ್ಲ ಅನ್ನೋ ಸತ್ಯ ತೋರಿಸ್ಬಿಟ್ಟಲ್ಲ. ನಿಜವಾಗ್ಲೂ ಆ ಅಜ್ಜಿಗೆ ನಾವೊಂದು ದೊಡ್ಡ ಧನ್ಯವಾದಗಳನ್ನ ಹೇಳಬೇಕು ಅಂಥೇಳಿ ಆ ಅಜ್ಜಿಗೆ ಅವರಿಬ್ಬರೂ ನಮಸ್ಕಾರ ಮಾಡಿಬಿಟ್ಟು ತಮ್ಮ ದಾರಿ ಹಿಡ್ಕೊಂಡು ಸೀದಾ ಬರ್ತಾರೆ, ರಾಜಧಾನಿಯನ್ನು ತಲುಪ್ತಾರೆ. ನಾನು ಅನ್ನೋರಿಗೆ ಇದು ಒಂದು ಪಾಠ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಇಷ್ಟವಾದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ.